ಈ ಗಂಟೆ ವಿಶೇಷ ಒಂದು 3 ಕಿಲೋಮೀಟರ್ ದೂರಷ್ಟು ಕೇಳುವ ಗಂಟೆ ಸೌಂಡ್ ಇದು. ಮತ್ತು ಇಲ್ಲಿ ದೇವರ ಪುಸ್ತಕವನ್ನು ಬರೀಲಿಕ್ಕೆ ಇಷ್ಟ ಇದ್ದವರು ಬಂದು ಪುಸ್ತಕವನ್ನು ಬರಿಬಹುದು. ಮತ್ತು ಇಲ್ಲಿದು ಪುಸ್ತಕವನ್ನು ಹೇಗೆ ಬರೆಯುವುದಂದರೆ 9 ದೇವರ ನಾಮಾವಳಿಗಳನ್ನು 9 ಸಲ 9 ದಿನ ಬರೆದು ನಿಮ್ಮ ಇಷ್ಟಾರ್ಥಗಳನ್ನು ಬರೆದು ಕೊಡಬಹುದು. ಮತ್ತು ಒಂದು ಚೀಲವನ್ನು ಕೊಡ್ತಾರೆ. ಅದರಲ್ಲಿ ಚೀಲಕ್ಕೆ ಒಂದು ಅರ್ಧ kg ಸೋನಾ ಮಸೂರಿ ಅಕ್ಕಿ ತಗೊಂಡು 9 ದಿವಸ ಬರೆಯುವಾಗ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನು ಹಾಕಿ ಬರೀರಿ. ದುರ್ಗಾಲೇಖನ ಬುಕ್ ಅಂತ ಇದು. ಇದರಲ್ಲಿ 9 ದೇವಿಯರದ್ದು ಹೆಸರು 4 ಭಾಷೆಯಲ್ಲಿದೆ. ನೀವು ಯಾವ ಭಾಷೆಯಲ್ಲಿ ಬರೀತೀರಿ ಆ ಭಾಷೆಯಲ್ಲಿ ಇಲ್ಲಿ ಬರೆಯುವುದು. ದಿನಕ್ಕೆ 1 ಪೇಜ್ ಬರೆಯುವುದು. ಕೆಳಗೆ ಶ್ರೀ ಕಾಪು ಮಾರಿಕಾಂಬಾಯ ಅಂತ ಬರೆಯುವುದು. ಹಾಗೆ 9 ದಿನ ಬರೀಲಿಕ್ಕುಂಟು. 9 ದಿನ ಬರೆದಾದ್ಮೇಲೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ವಿಳಾಸ, ಮೊಬೈಲ್ ನಂಬರ್ ಎಲ್ಲ ಬರೆದು ಇಲ್ಲಿಗೆ ದೇವಸ್ಥಾನಕ್ಕೆ ತಂದು ಕೊಡಬೇಕು ಈ ಪುಸ್ತಕವನ್ನು. ಈ ಪುಸ್ತಕವನ್ನು ಇಲ್ಲಿ ಶಾಶ್ವತವಾಗಿ ಇಟ್ಟು ಪ್ರತಿ ವರ್ಷ ವಿಜಯದಶಮಿಯಂದು ಇದಕ್ಕೆ ಪೂಜೆ ಆಗ್ತದೆ. ಈ ಪುಸ್ತಕಕ್ಕೆ 200 ರೂಪಾಯಿ. ಈ ಪುಸ್ತಕವನ್ನು ಬರೆದು ಹಿಂದೆ ಕೊಡುವಾಗ, ಅಂದರೆ ಈ ಪುಸ್ತಕವನ್ನು ಇಲ್ಲಿ ಶಾಶ್ವತವಾಗಿ ಇಟ್ಟು ಪ್ರತಿ ವರ್ಷ ವಿಜಯದಶಮಿ ಪೂಜೆ ಆಗ್ತದಲ್ಲ, ಅದಕ್ಕೋಸ್ಕರ ನಾವು 1,000 ಮಿನಿಮಮ್ 1,000 ಪೂಜೆಗೆ ಶಾಶ್ವತ ಪೂಜೆಗಾಗಿ ತಗೊಳ್ತೇವೆ. ಇದನ್ನು ಬರೆಯೋದೊಂದು ವಿಧಾನ ಉಂಟು. ಅರ್ಧ kg ಸೋನಾ ಮಸೂರಿ ಅಕ್ಕಿಯನ್ನು ಮೊದಲೇ ಮನೆಯಲ್ಲಿ ತೆಗೆದಿಡಬೇಕು. ಅದರಲ್ಲಿ ನಾವು ಯಾವಾಗ ಬರಿತೇವೆ ಆವಾಗ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ 1 ಮುಷ್ಟಿ ಅಕ್ಕಿಯನ್ನು ಕೈಯಲ್ಲಿಟ್ಟು ನಮ್ಮ ಪ್ರೇಯರ್ ಎಂತ ಉಂಟು ಅಮ್ಮನಿಗೆ ಹೇಳಿ ನಾವು ಈ ಬ್ಯಾಗ್ ಕೊಡ್ತೇವೆ. ಇದರಲ್ಲಿ ಹಾಕೋದು. ಇದರಲ್ಲಿ ಪೆನ್ ಉಂಟು, ಈ ಪೆನ್ನಿನಲ್ಲಿ ಬರೆಯುವುದು. ಹಾಗೆ 9 ದಿನ ಕೂಡ 1 ಮುಷ್ಟಿ ಅಕ್ಕಿಯನ್ನು ಇದರೊಳಗೆ ಹಾಕಿಯೇ ಬರೆಯುವುದು. ಮತ್ತು ಬರೆದ ಆ ಪುಸ್ತಕವನ್ನು ಈ ಅಕ್ಕಿಯನ್ನು ಒಟ್ಟು ಇಲ್ಲಿಗೆ ತಂದು ಸಮರ್ಪಣೆ ಮಾಡಿದೆ. ಅಮ್ಮನಿಗೆ ಆ ಅಕ್ಕಿಯನ್ನು ಇಲ್ಲಿ ನೈವೇದ್ಯಕ್ಕೆ ಉಪಯೋಗಿಸ್ತಾರೆ. ಪುಸ್ತಕವನ್ನು ಇಲ್ಲಿ ಶಾಶ್ವತವಾಗಿ ಇಡ್ತಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ನವದುರ್ಗಾ ಮಂಟಪದಲ್ಲಿ ಇಡ್ತಾರೆ. ಅದು ಈ ನಂಬರ್ ವೈಸ್ನಲ್ಲೇ ಇಡ್ತಾರೆ. ಈ ನಂಬರ್ ವೈಸ್ನಲ್ಲಿ ಇಟ್ಟು ನಾವು ಇದನ್ನು ನೋಡಿದರೆ ಬಂದು ನಾವು ಈ ನಂಬರ್ ಯಾವ ರೋದಲ್ಲಿ ಇದೆ ಅಂತ ಗೊತ್ತಾಗ್ತದೆ.